ಮತ್ತೊಂದು ಕಡೆ ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆಯ ಸವಾಲು. 80 ಶವಗಳ ಗುರುತು ಪತ್ತೆಯಾಗಿದೆ. 33 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಇವತ್ತು ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ನೆರವೇರಲಿದೆ. DNA ಪತ್ತೆ ಕಾರ್ಯ ಕೂಡ ರೋಚಕವಾಗಿ ಇರುವಂಥದ್ದು ಬಹುದೊಡ್ಡ ಚಾಲೆಂಜ್ ಎದುರಾಗ್ತಾ ಇದೆ. ಇವತ್ತು ಮಾಜಿ ಸಿಎಂ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ನೆರವೇರಲಿದೆ. ಅವರ ಶವ ಸಿಕ್ತು, ಸುಟ್ಟು ಹೋಗಿರುವಂತಹ ಅವರ ಶವ ಸಿಕ್ತು. ದುರಂತದಲ್ಲಿ ಮೃತಪಟ್ಟವರ ಮೃತದೇಹಗಳನ್ನು ಪತ್ತೆ ಹಚ್ಚುವಂಥದ್ದು ಅಥವಾ ಗುರುತು ಹಿಡಿಯುವಂಥದ್ದು ಬಹುದೊಡ್ಡ ಸವಾಲು. DNA ಪರೀಕ್ಷೆಯ ಮೂಲಕ ಮೃತದೇಹಗಳನ್ನು ಅವರವರ ಸಂಬಂಧಿಕರಿಗೆ ಹಸ್ತಾಂತರಿಸುವಂಥ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಸೊ ಇಲ್ಲಿ ಒಂದು ಕಡೆ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ವಿಮಾನದಲ್ಲಿ, ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು. ಅವರು ಕೂಡ ಈ ದುರಂತದಲ್ಲಿ ಮೃತಪಟ್ಟಿದ್ರು. ಅಂತಿಮವಾಗಿ ಸುಟ್ಟು ಹೋಗಿರುವಂತಹ ಅವರ ಮೃತದೇಹ ಪತ್ತೆಯಾಯಿತು. ಸೊ ಆ ಬಳಿಕ ಆ ಮೃತದೇಹವನ್ನು ಅವರ ಹುಟ್ಟೂರಿಗೆ ಕೊಂಡೊಯ್ದು ಅಂತ್ಯಕ್ರಿಯೆ ಕೂಡ ನೆರವೇರಿಸಲಾಗಿದೆ. ಮತ್ತೊಂದು ಕಡೆ 80 ಶವಗಳ ಗುರುತು ಪತ್ತೆಯಾಗಿದ್ದು 33 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ.